ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಇವತ್ತು ನಾನು ಸಾಯಂಕಾಲ 7 ಗಂಟೆಯಿಂದ ವ್ಲಾಗ್ ಮಾಡ್ತಾ ಇದ್ದೀನಿ. ನೈಟು ಊಟಕ್ಕೆ ನಾನಿಲ್ಲಿ ಬೇಳೆ ಸಾರು ರೆಡಿ ಮಾಡ್ತಾ ಇದ್ದೀನಿ. ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾ ಇದ್ದೀನಿ. ಮೊದಲು ನಾನು ನೀರು ಬಿಸಿ ಆಗೋದಕ್ಕೆ ಇಟ್ಕೊಂಡಿದ್ದೆ. ನೀರು ಬಿಸಿ ಆದ ನಂತರ ಬೇಳೆ ವಾಶ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ನಂತರ ಒಂದು ಬದನೆಕಾಯಿ, ಒಂದು ಆಲೂಗಡ್ಡೆಯನ್ನು ಕಟ್ ಮಾಡಿ ವಾಶ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ನಂತರ ಟೊಮಾಟೊ ಹಣ್ಣು, ಈರುಳ್ಳಿ, ಕೊತ್ತಂಬರಿ ಕೂಡ ಸೇರಿಸ್ಕೊಂಡಿದ್ದೀನಿ. 1 ಟೀ ಸ್ಪೂನ್ ಅರಿಶಿಣ ಪುಡಿ, 1 ಟೇಬಲ್ ಸ್ಪೂನ್ ಎಣ್ಣೆ ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಬೇಯೋದಕ್ಕೆ ಬಿಟ್ಟಿದ್ದೀನಿ. ಇವಾಗ ನೋಡಿ ಬೇಳೆ ಬೆಂದಿದೆ. ಈ ತರ ಮಾಡಿ ನಾವು ಬೇಳೆ ಬೇಯಿಸೋದ್ರಿಂದ ಬೇಗ ಬೇಳೆ ಬೇಯುತ್ತೆ. 10 ನಿಮಿಷದಲ್ಲಿ ಬೇಳೆ ಬೆಂದಿದೆ. ಇವಾಗ ನಾನು ಖಾರ ಸೇರಿಸ್ಕೊಳ್ತಾ ಇದ್ದೀನಿ. ಹಸಿ ಮೆಣಸಿನಕಾಯಿ, ಸ್ವಲ್ಪ ಶುಂಠಿ, 1 ಗಡ್ಡೆ ಬೆಳ್ಳುಳ್ಳಿಯನ್ನ ಸೇರಿಸ್ಕೊಂಡು ತೆರಿಯಾಗಿ ಪೇಸ್ಟ್ ರೆಡಿ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ಹುಳಿ ಕೂಡ ಸೇರಿಸ್ಕೊಂಡಿದ್ದೀನಿ. 1 ಟೀ ಸ್ಪೂನ್ ಧನಿಯಾ ಪೌಡರ್, 1 ಟೀ ಸ್ಪೂನ್ ಸಾಂಬಾರ್ ಪೌಡರ್ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡು ಆದ ನಂತರ ಒಂದು ಪ್ಲೇಟ್ ಮುಚ್ಚಿ 5 ನಿಮಿಷ ಕುದಿಸಬೇಕು. ಆದಷ್ಟು ಗ್ಯಾಸ್ ಮೀಡಿಯಂ ಫ್ಲೇಮ್ನಲ್ಲಿ ಇಡಬೇಕು. ಇಲ್ಲಿ ನಾನು ಒಗ್ಗರಣೆ ರೆಡಿ ಮಾಡ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಎಣ್ಣೆ ಬಿಸಿ ಆದ ನಂತರ ಸಾಸಿವೆ ಜೀರಿಗೆ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ನಾನಿಲ್ಲಿ 1 ಗೆಡ್ಡೆ ಬೆಳ್ಳುಳ್ಳಿ, ಕರಿಬೇವನ್ನು ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಒಗ್ಗರಣೆ ಹಾಕ್ತಾ ಇದ್ದೀನಿ. ಇವಾಗ ನೋಡಿ ಸಾರು ರೆಡಿ ಆಯಿತು. ಸೂಪರ್ ಆಗಿ ಸಾರು ರೆಡಿ ಆಗಿದೆ. ಒಂದು ಸಾರಿ ನೀವು ಸಿಂಪಲ್ ಆಗಿ ಈ ರೆಸಿಪಿಯನ್ನ ಟ್ರೈ ಮಾಡಿ. ಇಲ್ಲಿ ನೋಡಿ ರಾತ್ರಿ ಊಟ ರೆಡಿ ಆಯಿತು. ಬೇಳೆ ಸಾರು, ಅನ್ನ, ಬೀನ್ಸ್ ಪಲ್ಯ, ರೊಟ್ಟಿ. ಬೆಳಿಗ್ಗೆ ಊಟಕ್ಕೆ ಬೀನ್ಸ್ ಪಲ್ಯ ರೊಟ್ಟಿ ಮಾಡಿದ್ದೆ, ಹಾಗಾಗಿ ನಾನು ರಾತ್ರಿ ಪಲ್ಯ ರೊಟ್ಟಿ ಮಾಡಿಲ್ಲ. ಬೆಳಗಿನ ಪಲ್ಯ ರೊಟ್ಟಿ ಇತ್ತಲ್ಲ, ಅದರ ಮೇಲೆನೆ ಬಿಟ್ಟಿದ್ದೀನಿ. ಇವಾಗ ನೋಡಿ ನಾನು ಕೆನೆಯಿಂದ ಬೆಣ್ಣೆ ಯಾವ ರೀತಿ ತೆಗಿತೀನಿ ಅಂತ ತೋರಿಸ್ತೀನಿ. ಪ್ರತಿದಿನ ಹಾಲು ಕಾಯಿಸ್ತೇವೆಲ್ಲ, ಬಂದಿರುವಂಥ ಕೆನೆ ತೆಗೆದು ಈ ರೀತಿ ಡಬ್ಬದಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಟಿರ್ತೀನಿ. ಇದು 10 ದಿನದ ಕೆನೆ ಇದೆ. ಇವತ್ತು ಸಾಯಂಕಾಲ ಬೆಣ್ಣೆ ತೆಗಿತೀವಿ ಅಂತಂದರೆ 3 ಗಂಟೆ ಮುಂಚೆ ನಾವು ಫ್ರಿಜ್ಜಿಂದ ತೆಗೆದು ಆಚೆ ಇಡಬೇಕು. ಅಂದರೆ ನಮಗೆ ಬೆಣ್ಣೆ ನೀಟಾಗಿ ಬರುತ್ತೆ. ಆಲ್ರೆಡಿ ನಾನು ಬೆಣ್ಣೆ ಯಾವ ರೀತಿ ತೆಗಿತೀನಿ ಅಂತ ವಿಡಿಯೋ ಶೇರ್ ಮಾಡಿದ್ದೀನಿ. ಯಾರೆಲ್ಲ ವಿಡಿಯೋ ನೋಡಿಲ್ಲಲ್ಲ, ನೋಡಿ ಸಪೋರ್ಟ್ ಮಾಡಿ. ಇವಾಗ ನೋಡಿ ಬೀಟ್ ಮಾಡಿರುವಂಥ ಅರ್ಧ ಕೆನೆ ನಾನು ಒಂದು ಡಬ್ಬಕ್ಕೆ ಹಾಕೊಂಡೆ. ಸ್ವಲ್ಪ ನೀರು ಸೇರಿಸ್ಕೊಂಡು ಈ ರೀತಿಯಾಗಿ ತೆಳಗ ಮೇಲೆ ಮಾಡಬೇಕು. 3 ನಿಮಿಷ ಮಾಡಿದರೆ ನಮಗೆ ಬೆಣ್ಣೆ ರೆಡಿಯಾಗುತ್ತೆ. ನಾನು ಮಿಕ್ಸಿಯಿಂದ ಜಾಸ್ತಿ ಬೆಣ್ಣೆ ತೆಗೆಯೋದಿಲ್ಲ, ನಾನು ಇದೇ ರೀತಿ ಬೆಣ್ಣೆ ತೆಗಿತೀನಿ. ಇಲ್ಲಿ ನೋಡಿ ಎಷ್ಟು ಸಾಫ್ಟ್ ಆಗಿ ಸ್ಮೂತ್ ಆಗಿ ನಮಗೆ ಬೆಣ್ಣೆ ರೆಡಿಯಾಗಿದೆ ಅಂತ. 10 ದಿನದ ಕೆನೆಯಲ್ಲಿ ನನಗೆ ಇಷ್ಟು ಬೆಣ್ಣೆ ಬಂದಿದೆ. ನಾವು ಬೆಣ್ಣೆ ತೆಗೆದಿರ್ತೇವೆಲ್ಲ, ಮಜ್ಜಿಗೆ ಬಂದಿರುತ್ತಲ್ಲ, ಅದನ್ನು ಚೆಲ್ಬಿಡಿ, ಅದನ್ನು ಯಾವುದಕ್ಕೂ ಉಪಯೋಗ ಮಾಡಬೇಡಿ. ಇವಾಗ ನಮಗೆ ಬೆಣ್ಣೆ ರೆಡಿ ಆಯಿತು. ತುಪ್ಪ ರೆಡಿ ಮಾಡಬೇಕು. ಇಲ್ಲಿ ನೋಡಿ ನಾನು ಕೈಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚಂದ ನಮಗೆ ಬೆಣ್ಣೆ ರೆಡಿಯಾಗಿದೆ ಅಂತ. ಪ್ರತಿದಿನ ಬೆಣ್ಣೆಯಿಂದ ಮುಖಕ್ಕೆ ಮಸಾಜ್ ಮಾಡೋದ್ರಿಂದ ಮುಖ ಗ್ಲೋ ಆಗುತ್ತೆ ಮತ್ತು ಒಳ್ಳೆ ಕಲರ್ ಕೂಡ ಬರುತ್ತೆ. ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ರೆ ಮಕ್ಕಳಿಗೆ ನೀವು ಬೆಣ್ಣೆ ಮಸಾಜ್ ಮಾಡಿ ಸ್ನಾನ ಮಾಡಿಸೋದ್ರಿಂದ ಒಳ್ಳೆ ಕಲರ್ ಬರುತ್ತೆ. ಇವಾಗ ನೋಡಿ ತುಪ್ಪ ರೆಡಿ ಆಯಿತು. ನಾನು ಇದಕ್ಕೆ 2 ಏಲಕ್ಕಿಯನ್ನು ಕ್ರಷ್ ಮಾಡಿ ಹಾಕೊಳ್ತೀನಿ. ಬೆಣ್ಣೆ ನಾವು ಕಾದಿದೆ ಅಂತ ಯಾವ ರೀತಿ ಚೆಕ್ ಮಾಡ್ಕೋಬೇಕಪ್ಪ ಅಂತಂದರೆ 1 ಹನಿ ನೀರು ನಾವು ಹಾಕಬೇಕು. ಜಾಸ್ತಿ ಹಾಕಬಾರ್ದು, ಅದು ಚಟ್ಪಟ ಅಂತ ಸಿಡಿಯುತ್ತಲ್ಲ, ಆವಾಗ ನಮಗೆ ಬೆಣ್ಣೆ ರೆಡಿಯಾಗಿದೆ ಅಂತ ಗೊತ್ತಾಗುತ್ತೆ. ತುಪ್ಪಕ್ಕೆ ನಾನು 1 ಬೆಳ್ಳುಳ್ಳಿ, 1 ಎಲೆ ತುಂಬನೂ ಕೂಡ ಸೇರಿಸಿದ್ದೀನಿ. ಈ ರೀತಿ ತುಪ್ಪ ಕಾಯಿಸೋದ್ರಿಂದ ನಮಗೆ ತುಂಬಾನೇ ಟೇಸ್ಟಿಯಾಗಿ ತುಪ್ಪ ರೆಡಿಯಾಗುತ್ತೆ. ಬೆಳಿಗ್ಗೆ ಗಂಜಿ ಮಾಡೋದಕ್ಕೆ ಅಂತ ಜೋಳದ ನುಚ್ಚು ನೆನೆ ಹಾಕ್ತಾ ಇದ್ದೀನಿ. 1 ಸಾರಿ ನಾನು ವಾಶ್ ಮಾಡಿ ಮತ್ತೆ ನೀರು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ರಾತ್ರಿ ಪೂರ ನೆನೆಯೋದಕ್ಕೆ ಬಿಡಬೇಕು. ಈ ರೀತಿ ಮಾಡೋದ್ರಿಂದ ಗಂಜಿ ಹುಳಿಯಾಗಿ ಟೇಸ್ಟಿಯಾಗಿ ರೆಡಿಯಾಗುತ್ತೆ. ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೆಯದು. ಇವಾಗ ನೋಡಿ ರಾತ್ರಿ 10:30ಗೆ ಚಹಾ ಕೊಡಬೇಕು. ಚಹಾ ರೆಡಿ ಮಾಡ್ತಾ ಇದ್ದೀನಿ. ಇಲ್ಲಿ ಬೆಳಿಗ್ಗೆ ಪಲ್ಯ ಮಾಡೋದಕ್ಕೆ ಅಂತ ವಟಾಣಿ ಕಾಳು ಕೂಡ ನೆನೆ ಹಾಕಿದ್ದೀನಿ. ಚಹಾ ರೆಡಿ ಆಯಿತು. ಚಹಾ ಸೋಸಿ ಕಳಿಸ್ತಾ ಇದ್ದೀನಿ. ಪ್ರತಿದಿನದ ನಮ್ಮ ದುಡಿಮೆ ನೋಡಿ ಇದು. ಇಲ್ಲಿಗೆ ಕೆಲಸ ಎಲ್ಲ ಮುಗಿತು. ಮತ್ತೆ ಬೆಳಿಗ್ಗೆ ಸಿಗೋಣ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವಾಗ ನೋಡಿ ಬಾಗಿಲ ಎಲ್ಲ ಕ್ಲೀನ್ ಮಾಡಿಕೊಂಡು ರಂಗೋಲಿ ಕೂಡ ಹಾಕ್ಕೊಂಡಿದ್ದೀನಿ. ನಾನು ಸಿಂಪಲ್ ಆಗಿ ರಂಗೋಲಿ ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ 7 ಗಂಟೆ ಆಗಿದೆ. ಕಂಪ್ನಿಗೆ ಕಳಿಸೋದಕ್ಕೆ ನಾನು ಚಹಾ ರೆಡಿ ಮಾಡ್ತಾ ಇದ್ದೀನಿ. 7:30 ಅಂದರೆ ಚಹಾ ಕೊಡಬೇಕು. ಇವಾಗ ನೋಡಿ ಚಹಾ ರೆಡಿ ಆಯಿತು. ನಮ್ಮ ಮನೆಯವರು ಚಹಾ ತೊಗೊಂಡು ಹೋದರು. ಚಹಾ ಕೊಟ್ಟು ಬರುವಾಗ ಹಾಲು ತಗೊಂಡು ಬರ್ತಾರೆ. ನಾನು ರಾತ್ರಿ ಜೋಳದ ನುಚ್ಚು ನೆನೆ ಹಾಕಿದ್ನಲ್ಲ, ಇವಾಗ ಗಂಜಿ ರೆಡಿ ಮಾಡಿದೆ. ಇವಾಗ ನೋಡಿ ನಾನು ತಲೆಗೆ ಆಯಿಲ್ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. 2 ದಿನಕ್ಕೆ 1 ಸಾರಿ ನಾನು ಆಯಿಲ್ ಅಪ್ಲೈ ಮಾಡ್ಕೊಳ್ತೀನಿ. ನಾನು ಮನೆಯಲ್ಲೇ ರೆಡಿ ಮಾಡಿರುವಂಥ ಹರ್ಬಲ್ ಆಯಿಲನ್ನು ಅಪ್ಲೈ ಮಾಡ್ಕೊಳ್ತೀನಿ. ಆಯಿಲ್ ಅಪ್ಲೈ ಮಾಡಿಕೊಂಡು ಫೇಸ್ ವಾಶ್ ಮಾಡಿಕೊಂಡು ಮಾಯಿಶ್ಚರೈಸರ್ ಅಪ್ಲೈ ಮಾಡ್ಕೊಂಡಿದ್ದೀನಿ. ಪ್ರತಿದಿನ ಇದು ನನ್ನ ಸ್ಕಿನ್ ಕೇರ್ ರುಟೀನ್ ನೋಡಿ. ಇಲ್ಲಿ ನಾನು ಜೋಳದ ನುಚ್ಚಿನ ಗಂಜಿ ರೆಡಿ ಮಾಡಿ ಇಟ್ಟಿದ್ನಲ್ಲ, ಎಷ್ಟು ಸೂಪರ್ ಆಗಿ ರೆಡಿ ಆಗಿದೆ ಅಂತ ನೋಡಿ. ಅಷ್ಟೇ ಟೇಸ್ಟ್ ಕೂಡ ಆಗಿರುತ್ತೆ. ಇದಕ್ಕೆ ನಾನು ಸ್ವಲ್ಪ ಮೊಸರು ಮತ್ತೆ ತುಪ್ಪ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಕುಡಿತಾ ಇದ್ದೀನಿ.
ಪ್ರತಿದಿನ ಜೋಳದ ನುಚ್ಚಿನ ಗಂಜಿ ಕುಡಿಯೋದ್ರಿಂದ ಹೆಲ್ತಿಗೂ ಕೂಡ ತುಂಬಾನೇ ಒಳ್ಳೆಯದು. ನೆಕ್ಸ್ಟ್ ಇವಾಗ ಕೆಲಸ ಏನಪ್ಪ ಅಂದ್ರೆ ಥರ್ಮಸ್ಸು ಪಾತ್ರೆ ಕ್ಲೀನ್ ಮಾಡ್ಕೋಬೇಕು. ಥರ್ಮಸ್ಸು ಪಾತ್ರೆ ಕ್ಲೀನ್ ಮಾಡ್ಕೊಂಡಿದ್ದಾಯ್ತು. ಇವಾಗ ಅಡಿಗೆ ರೆಡಿ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ವಟಾಣಿ ಕಾಳು ಪಲ್ಯ ರೆಡಿ ಮಾಡ್ತಾ ಇದ್ದೀನಿ. ಆಲ್ರೆಡಿ ವಟಾಣಿ ಕಾಳು ಬೇಯಿಸಿ ಇಟ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಮಾಡಿಕೊಂಡು ಈರುಳ್ಳಿ, ಟೊಮಾಟೊ ಹಣ್ಣು, ಕರಿಬೇವು, ಕೊತ್ತಂಬರಿ ಹಾಕಿ ಫ್ರೈ ಮಾಡಿಕೊಂಡು ಬೇಯಿಸಿಟ್ಕೊಂಡಿರುವಂತಹ ವಟಾಣಿ ಕಾಳನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಗುರಳ್ ಪುಡಿ, ಧನಿಯಾ ಪುಡಿ, ಅರಿಶಿಣ ಪುಡಿ ಸೇರಿಸ್ಕೊಂಡಿದ್ದೀನಿ. ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ ಕೂಡ ತೆರೆಯಾಗಿ ಕ್ರಶ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡಿ ನೀರು ಹಾಕಿ 5 ನಿಮಿಷ ಬೇಯೋದಕ್ಕೆ ಬಿಟ್ಟಿದ್ದೀನಿ. ಇಲ್ಲಿ ನೋಡಿ ರೊಟ್ಟಿ ರೆಡಿ ಮಾಡ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಲೇಟ್ ಆಯಿತು, ಹಾಗಾಗಿ ಬೇಗ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ ಪಲ್ಯ ರೆಡಿ ಆಗಿದೆ. ಒಂದು ಸಾರಿ ನಾನು ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನಿವಾಗ 2 ಎಗ್ ಮಿಕ್ಸ್ ಮಾಡ್ತೀನಿ. ಈ ರೀತಿ ಎಗ್ ಹಾಕಿ ವಟಾಣಿ ಕಾಳು ಪಲ್ಯ ಮಾಡೋದ್ರಿಂದ ತುಂಬಾನೇ ಟೇಸ್ಟಿಯಾಗಿರುತ್ತೆ. ಒಂದು ಸಾರಿ ನೀವು ಈ ರೆಸಿಪಿಯನ್ನ ಟ್ರೈ ಮಾಡಿ ಯಾವ ರೀತಿ ಆಗುತ್ತೆ ಅಂತ ಕಮೆಂಟ್ ಹಾಕಿ. ಎಗ್ ಹಾಕಿ ಮಿಕ್ಸ್ ಮಾಡಿ ಆದ ನಂತರ ಗ್ಯಾಸ್ ಲೋ ಫ್ಲೇಮ್ನಲ್ಲಿ ಇಟ್ಟು 5 ನಿಮಿಷ ಬಿಡಬೇಕು. ಇವಾಗ ನೋಡಿ ಟಿಫಿನ್ ರೆಡಿ ಆಯಿತು. ನಾನು ನಮ್ಮ ತಮ್ಮನಿಗೆ ನಾಷ್ಟ ಕೊಡ್ತಾ ಇದ್ದೀನಿ. ಅಡಿಗೆನೂ ಆಯಿತು, ನಾಷ್ಟಾನೂ ಆಯಿತು. ಸ್ವಲ್ಪ ಕ್ಲೀನ್ ಮಾಡಿ ಥರ್ಮಸ್ ಎಲ್ಲ ಮೇಲೆ ಎತ್ತಿಟ್ಟು ಮನೆ ಕ್ಲೀನ್ ಮಾಡ್ತಾ ಇದ್ದೀನಿ. ಮನೆ ಎಲ್ಲ ಕ್ಲೀನ್ ಆಯಿತು. ಇವತ್ತು ನೀರು ಬಂದವು. ನಮ್ಮ ಮನೆಯವರು ನೀರು ತುಂಬ್ತಾ ಇದ್ದಾರೆ. 2 ದಿನಕ್ಕೆ ಒಂದು ಸಾರಿ ನೀರು ಬರುತ್ತಲ್ಲ, ಹಾಗಾಗಿ ಸ್ಟಾಕ್ ಮಾಡಿ ಇಟ್ಕೋಬೇಕು. ನನಗೆ ಕಮೆಂಟ್ ಹಾಕಿದ್ರು, ಮುಖದ ಮೇಲೆ ತುಂಬಾ ಬಂಗು ಇದೆ, ಅದಕ್ಕೆ ಏನಾದರೂ ಪರಿಹಾರ ಹೇಳಿ ಅಂತ. ಅವರಿಗೋಸ್ಕರ, ನಿಮ್ಮೆಲ್ಲರಿಗೋಸ್ಕರ ಇವತ್ತು ನಾನು ಈ ರೆಮಿಡಿಯನ್ನ ಶೇರ್ ಮಾಡ್ತಾ ಇದ್ದೀನಿ. 1 ಟೊಮಾಟೊ ಹಣ್ಣು, 1 ಆಲೂಗಡ್ಡೆ ಗ್ರೇಟ್ ಮಾಡ್ಕೊಂಡಿದ್ದೀನಿ. ಇವಾಗ ನಾವು ಜ್ಯೂಸ್ ತೆಗೆದು ರೆಡಿ ಮಾಡ್ಕೋಬೇಕು. ಇದಕ್ಕೆ ನಾನು ಆರೆಂಜ್ ಜ್ಯೂಸ್, ಆಲ್ಮಂಡ್ ಆಯಿಲ್, ರೋಸ್ ವಾಟರ್ ಸೇರಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ನಾನಿಲ್ಲಿ ಕುಂಕುಮ್ ಬಾರ್ ಮಿಲ್ತಾನಿ ಮಿಟ್ಟಿ ಸೇರಿಸ್ಕೊಳ್ತಾ ಇದ್ದೀನಿ. 1.5 ಟೀ ಸ್ಪೂನ್ ಮಿಲ್ತಾನಿ ಮಿಟ್ಟಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. 2 ಟೀ ಸ್ಪೂನ್ ಮೊಸರು, 1 ಟೀ ಸ್ಪೂನ್ ಕಡಲೆ ಹಿಟ್ಟು ಕೂಡ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕೊನೆಯದಾಗಿ 2 ಹನಿ ನಿಂಬೆಹಣ್ಣಿನ ಜ್ಯೂಸ್ ಕೂಡ ಸೇರಿಸ್ಕೊಂಡಿದ್ದೀನಿ. ಕೆಲವೊಬ್ಬರ ಸ್ಕಿನ್ನಿಗೆ ನಿಂಬೆಹಣ್ಣಿನ ಜ್ಯೂಸ್ ಸೂಟ್ ಆಗೋದಿಲ್ಲ, ಸ್ಕಿಪ್ ಕೂಡ ಮಾಡಬಹುದು. 5 ನಿಮಿಷ ಸ್ಟೀಮ್ ತಗೋಬೇಕು. ಮುಖ ಎಲ್ಲ ಡ್ರೈ ಮಾಡಿಕೊಂಡು ಆ ನಂತರ ಪ್ಯಾಕ್ ಅಪ್ಲೈ ಮಾಡ್ಕೋಬೇಕು. ಈ ರೀತಿ ಮಾಡೋದ್ರಿಂದ ಕಂಪ್ಲೀಟ್ ಆಗಿ ಬಂಗು ಕಡಿಮೆಯಾಗುತ್ತೆ. ವಾರದಲ್ಲಿ 2 ಸಾರಿ ಈ ಪ್ಯಾಕ್ ಅನ್ನ ಅಪ್ಲೈ ಮಾಡ್ಕೋಬೇಕು. ಸ್ನಾನ ಮಾಡೋ ಅರ್ಧ ಗಂಟೆ ಮುಂಚೆ ಈ ಪ್ಯಾಕ್ ಅಪ್ಲೈ ಮಾಡ್ಕೋಬೇಕು. ಯಾವುದೇ ರೀತಿ ಸೋಪ್ ಆಗಲಿ ಫೇಸ್ ವಾಶ್ ಆಗಲಿ ಹಾಕಬಾರ್ದು. ಹಾಗೆ ತಣ್ಣೀರಿನಿಂದ ವಾಶ್ ಮಾಡ್ಕೋಬೇಕು. ವಾರದಲ್ಲಿ 2 ರಿಂದ 3 ಸಾರಿ ಈ ಪ್ಯಾಕ್ ಅಪ್ಲೈ ಮಾಡ್ರಿ. ಬಂಗು ಕಂಪ್ಲೀಟ್ ಆಗಿ ಕಡಿಮೆಯಾಗುತ್ತೆ. ಸ್ನಾನ ಮಾಡಿ, ಪೂಜೆ ಮಾಡಿ, ಬಟ್ಟೆ ವಾಶ್ ಮಾಡಿದೆ. ಇವಾಗ ನಾನು ಊಟ ಮಾಡ್ತಾ ಇದ್ದೀನಿ. ಎಲ್ಲರದು ಊಟ ಆಗಿದೆ. ನಾನು ಇವಾಗ ಊಟ ಮಾಡ್ತಾ ಇದ್ದೀನಿ. ಊಟಕ್ಕೆ ನಾನು ಶಾವಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ತುಪ್ಪ, ಸಕ್ಕರೆ ಮಿಕ್ಸ್ ಮಾಡ್ಕೊಂಡು ತಿಂತಾ ಇದ್ದೀನಿ. ಇವಾಗ ನೋಡಿ ಟೈಮು 3:30 ಆಗಿದೆ. ಟೀ ರೆಡಿ ಮಾಡಿ ಕಳಿಸ್ತಾ ಇದ್ದೀನಿ. ಇವತ್ತಿನ ನನ್ನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಹೊಸ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಪ್ರೆಸ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.